ಖುಷಿ ಎಷ್ಟು ತೊಗೊಂಡ್ರಿ? 3,000. ಕೊನಟಿ ಆಸ್ಪತ್ರೆಯಲ್ಲೂ ಕೂಡ ಅದೇ ಹಣೆ ಬರಹ ಮುಂದುವರಿಯುತ್ತದೆ. ಇಲ್ಲಿ ಹೇಳೋರಿಲ್ಲ ಕೇಳೋರೇ. ಇಲ್ಲಿರುವಂತಹ ಸನ್ಮಾನ್ಯ ಶಾಸಕರು ಆಗಿರುವಂತಹ ಸಿದ್ದು ಸವದಿ ಅವರು ಕೈಬಿಟ್ಟು ಈ ಸರ್ಕಾರಿ ಆಸ್ಪತ್ರೆ ಕಟ್ಟಿಸಲ್ಪಟ್ಟವನ್ನು ನಡೆಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲೇ ಹಣದ ದಂಧೆನಾ? ಹೆರಿಗೆಗೆ ಸಾವಿರಗಳ ಬೇಡಿಕೆ ಆರೋಪ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕು ಆಸ್ಪತ್ರೆ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಉಚಿತವಾಗಿರಬೇಕಾದರೆ ಇಲ್ಲಿ ಬಡವರ ಜನರಿಂದ ಹೆರಿಗೆ ಹೆಸರಿನಲ್ಲಿ 3,000 to 5,000 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪವೊಂದು ಕೇಳಿಬರ್ತಾ ಇದೆ. ಇದಷ್ಟೇ ಅಲ್ಲ, ಕೆಲ ಸಿಬ್ಬಂದಿ ಹಾಗೂ ವೈದ್ಯರು ಸಮವಸ್ತ್ರವಿಲ್ಲದೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡುತ್ತಿರುವ ದೃಶ್ಯಾವಳಿಗಳು ಪರ್ವ ನ್ಯೂಸ್ಗೆ ಲಭ್ಯವಾಗಿವೆ. ಅಲ್ಲ ಇವತ್ತಿಲ್ಲದ ಲಾಸ್ಟ್ 4 days ಇಂದ ನಾನು ನೋಡತ್ತೀನಿ ಹಾಸ್ಪಿಟಲ್ ಒಳಗೆ ಒಬ್ಬರು ಡ್ರೆಸ್ ವೇರ್ ಮಾಡಂಗಿಲ್ಲ. ಯಾಕೆ ಇಲ್ಲ ನಿಮ್ಮ ಯಾಕಿಲ್ರಿ? ನಿಮ್ಮೂ ಇಲ್ಲ ಡ್ರೆಸ್ ಕೋಡ್ ಹಾಕ್ಬೇಕಲ್ಲ ಸರ್ ನೀವು. ನಮಗೆ ಯಾರಂತ ಹೇಳಿ ನಮಗೆ ಏನಾಗತ್ತೈತ್ರಿ, ಅಲ್ಲಿ ಇಂಜೆಕ್ಷನ್ ಮಾಡೋರು ಕಬ್ಬು ಕಡೆ ಗ್ಯಾಂಗಿನ ಟಿ ಶರ್ಟ್ ಅವ್ರು ಹಾಕೊಂಡಾರ. ನೀವು ನೋಡಿದ್ರೆ ಕ್ಯಾಜುವಲ್ ಆಗಿ ಡ್ರೆಸ್ ಮೇಲೆ ಅದಿರಿ, ಮತ್ತೆ ನಿಮ್ಮ ಡ್ರೆಸ್ ಕೋಡ್ ಕೊಟ್ಟಿರ್ಬೇಕಲ್ರಿ. ನಮಸ್ಕಾರ ರೀ ಮೇಡಮ್. ನಿಮ್ಮದು ಡ್ರೆಸ್ ಕೋಡ್ ಇಲ್ಲಲ್ರಿ ಮೇಡಮ್? ನಿಮ್ಮ ಗೌರ್ಮೆಂಟ್ ಡ್ರೆಸ್ ಕೋಡ್ ಕೊಟ್ಟಿಲ್ರಿ? ಮೀಡಿಯಾದವ್ರಿ ಒಂದು ಡ್ರೆಸ್ ಕೋಡ್ ಹಾಕೋಬೇಕಲ್ರಿ? ಯಾವಾಗ ಹಾಕೋತೀರಿ? ಅಲ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್ಲು ಏನು ಖಾಸಗಿ ಹಾಸ್ಪಿಟಲ್ಲು ಅಥವಾ ನೀವೇನಾರ ವೈಯಕ್ತಿಕವಾಗಿ ದುಡ್ಡು ಹಾಕಿ ಮಾಡ್ಕೊಂಡಿರೋಂಥ ಹಾಸ್ಪಿಟಲ್ಲು? ಮತ್ತು ಡ್ರೆಸ್ ಕೋಡ್ ಹಾಕೊಳಂಗಿಲ್ಲ, ಆರಾಮ್ಸೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತೀರಿ ಅಂತಂದ್ರೆ ನೋಡ್ರಿ. ನಾನು ಕೇಳಾಗ್ತದೆ ಡ್ರೆಸ್ ಕೋಡ್ ಉತ್ತರ ಕೊಡ್ರಿ. ಹಂಗಾದ್ರೆ ಇದ್ರದ್ದು ಹೆಂಗೆ ನೀವು ಉತ್ತರ ಕೊಡ್ತಿರಲ್ಲ? ಡ್ರೆಸ್ ಕೋಡ್ ಯಾಕೆ ಹಾಕೊಂಡಿಲ್ಲ ಹಂಗಾದ್ರೆ? ನೀವು ಡಾಕ್ಟರ್ ಅನ್ನೋದು ನಮಗೇನು ಗ್ಯಾರಂಟಿ? ಐಡೆಂಟಿ ಕಾರ್ಡ್ ಎಲ್ಲ ತಿಂದು ಎಲ್ಲೈತ್ರಿ? ಬ್ಯಾಗ್ ಒಳಗೆ ಇಟ್ಕೊಂಡು ಏನು ಮಾಡೋದ್ರಿ ಮೇಡಮ್? ನೀವು ಹಾಕೋಬೇಕಲ್ರಿ, ವೇರ್ ಮಾಡ್ಬೇಕಲ್ಲ ನೀವು ಅದನ್ನು. ಡ್ರೆಸ್ ವೇರ್ ಮಾಡಬೇಕು, ಐಡಿ ಕಾರ್ಡ್ ಇಟ್ಕೋಬೇಕು, ಯಾರಿಗೆ ಮಾಡ್ಬೇಕು ಎಂಪ್ಲಾಯ್ ಸರ? ಡ್ರೆಸ್ ಕೋಡ್ ಇರಂಗಿಲ್ಲ ರೀ ನಿಮ್ಗೆ? ಎಲ್ಲೈತ್ರಿ ಸರ್ ಡ್ರೆಸ್ ಕೋಡ್? ಅಲ್ಲ ನೀವೊಬ್ಬರೇ ಅಲ್ಲ, ಹಾಸ್ಪಿಟಲ್ ಯಾರು ಡ್ರೆಸ್ ಕೋಡ್ ಇಲ್ಲ, ಯಾರಿಗೂ ಐಡಿ ಕಾರ್ಡ್ ವೇರ್ ಮಾಡಿರಿ ಮಾಡ್ಬೇಕಲ್ರಿ ಮೇಡಮ್? ಐಡಿ ಕಾರ್ಡ್ ಎಲ್ಲ ಐತ್ರಿ? ಅಲ್ಲಿ ನೀವು ಅಷ್ಟೇ ಅಲ್ಲ, ಇಡೀ ಹಾಸ್ಪಿಟಲ್ ನೋಡ್ತೀನಿ ಯಾರೊಬ್ರು ಒಂದು ಡ್ರೆಸ್ ಕೋಡ್ ಮೇಂಟೈನ್ ಮಾಡಂಗಿಲ್ಲ, ಐಡಿ ಕಾರ್ಡ್ ಹಾಕೊಳಂಗಿಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಏನು ವರ್ಕ್ ಮಾಡ್ತೀರಿ? ಅಟೆಂಡರ್. ನಿಮ್ಮ ಡ್ರೆಸ್ ಕೋಡ್ ಏನಿಲ್ಲ? ಹೊರಗಡೆ ಗಲೀಜ್ ಸರ್, ಅದು ಕ್ಲೀನ್ ಮಾಡಕ್ಕೆ. ಅಲ್ಲ ಇವತ್ತಿಂದಲ್ಲ, ನಾನು 4 ದಿವಸ ಆಯ್ತು ನೋಡ್ತೀನಿ ಡಾಕ್ಟರ್ಸ್ ಹಿಡ್ಕೊಂಡು ಹಾಸ್ಪಿಟಲ್ ಒಳಗೆ ಯಾರು ಒಂದೇ ಒಂದು ರೂಲ್ಸ್ ಫಾಲೋ ಮಾಡಂಗಿಲ್ಲ. ನೀವು ಹಣ ಕೊಟ್ಟಿಲ್ಲ ಅಂದ್ರೆ ಮಗುವನ್ನೇ ಕೊಡಲ್ಲ ಅಂತ ಹೇಳ್ತಾರಂತೆ ಎಂದು ಬಡ ಕುಟುಂಬಗಳು ಆರೋಪವನ್ನ ಮಾಡ್ತಾ ಇವೆ. ಸರ್ಕಾರದ ಯೋಜನೆಗಳ ಹೆಸರಿನಲ್ಲಿ ಉಚಿತ ಸೇವೆ ಸಿಗಬೇಕಾದ ಆಸ್ಪತ್ರೆಯಲ್ಲಿ ಹಣದ ಬೇಡಿಕೆ ಏಕೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡಿದೆ. ಬಡ ಜನರು ಸಾಲ ಮಾಡಿ ಹಣ ಕೊಟ್ಟು ಹೆರಿಗೆ ಮಾಡಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹುಡುಗಿ ನಡೆಸ್ತೀವಿ ನಾವು. ತಿಂಗಳು 2 ವಾರ ಮುಕ್ಕಾಟು ತೊಗೊಂಡು ಹೋಗಿದ್ದಾರೆ. 3,000 ಯಾರು ಇಸ್ಕೊಂಡ್ರಿ? ಡಾಕ್ಟರ್ ಅವರು? ಆಶಾ ಕಾರ್ಯಕರ್ತರು, ನರ್ಸ್ಗಳು ಅವ್ರು ಡೆಲಿವರಿ ನರ್ಸ್ಗಳು ಇಸ್ಕೊತಾರೆ. ದಿವಸ ಎಷ್ಟು ಪಗಾರ? ದಿವಸ 300 ರೂಪಾಯಿ ರೀ. ಮುಂಜಾನೆ 7 ಆದ್ರಿ ಅಂದ್ರೆ ಮಧ್ಯಾಹ್ನ 2 ಬರ್ತೀರಿ. 300 ರೂಪಾಯಿ ಪಗಾರ. ಮತ್ತು ನೀವು ದಿವ್ಸಕ್ಕೆ 300 ರೂಪಾಯಿ ದೊಡ್ಡದ, ಇಲ್ಲಿ 10 ದಿವಸದ ಪಗಾರ ಕೊಡೋದಾಗತ್ತಲ್ರಿ? ಬಾಳೆ ಮಾಡ್ಕೊಂಡು ತಂದೆವ್ರಿಗೆ 3,000 ರೂಪಾಯಿ ಅವ್ರು ಕೊಡಬೇಕಾರೆ. ಆಶಾಗಳಿಗೆ ಭಾಳ ತೊಗೊಳಂಗಿದ್ರೆ ಅಲ್ಲಿ ಒಳಗೆ ತೊಗೋತಾರೆ. ಆಶಾಗಳು ಎಷ್ಟು ತೊಗೋತಾರೆ? ಅವ್ರು ಭಾಳ ಅಂದ್ರೆ 500 ತೊಗೋತಾರೆ. ಇವ್ರು 3 ರೀ? 3 ರೀ? ಅವ್ರು ಇಬ್ಬರೇ ನಡ್ದಿರ್ತಾರೆ. ಅವ್ರಿಗೆ 1,000 2,000 ಕೊಡ್ಬೇಕ್ರಿ. ಯಾವ್ದಿರ್ತಾರೆ ಅವ್ರಿಗೆ 200. ಬಟ್ ಟೋಟಲ್ ಇಲ್ಲಿ ಎಷ್ಟು ತೊಗೋತಾರೆ? 3,000 ಇವ್ರು ರೀ, ಅವ್ರು 500. 3,500 ರೂಪಾಯಿ ಆತ. 3,500 ರೂಪಾಯಿ. ಅಲ್ಲ ಇಲ್ರಿ, ಅಂದ್ರೆ ಖುಷಿ ಅಂದ್ರೆ ಅದೊಂದು ಸಣ್ಣ ಪುಟ್ಟ ಇರ್ಲಿ ಬಿಡ್ರಿ. ಈಗ ತೊಗೊಂಬಂದೆ ನೋಡ್ರಿ, ಕೊಡಬೇಕ್ರಿ ಅವ್ರಿಗೆ ರೊಕ್ಕ.
ಅಲ್ಲಿ ಇಲ್ಲಿ ಇಸ್ಕೊಂಡ್ ಬಂದ್ರಿ ಗಾಡಿ ಕೊಡೋಕೆ ನೋಡ್ರಿ 3,000 ರೂಪಾಯಿ ತೊಗೊಂಡು ಬಂದಿರಿ ಅಂದಂಗೆ ಆಯ್ತು. ಮತ್ತೇನು ಮಾಡಿದ್ರಿ ಮಂದಿ ಅಂತ ಕ್ಯಾರೆಟ್ ಇಸ್ಕೋದ್ರಿ ಒಂದು ಕಡೆ ಸರ್ಕಾರ ಉಚಿತ ಹೆರಿಗೆ ಸೇವೆ ಎಂದು ಜಾಹೀರಾತು ನೀಡುತ್ತಿದ್ದರೆ ಮತ್ತೊಂದು ಕಡೆ ಆಸ್ಪತ್ರೆ ಒಳಗೆ ಹಣದ ವ್ಯವಹಾರ ನಡೆಯುತ್ತಿದೆ ಎಂಬ ಆರೋಪ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಮವಸ್ತ್ರವಿಲ್ಲದೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಯಾರು? ಬಡ ಜನರಿಂದ ಹಣ ಪೇಕುತ್ತಿರುವವರು ಯಾರು? ಆಸ್ಪತ್ರೆ ಆಡಳಿತಕ್ಕೆ ಇದರ ಮಾಹಿತಿ ಇದೆಯಾ ಅಥವಾ ಎಲ್ಲವೂ ಗೊತ್ತಿದ್ದರೂ ಮೌನ ವಹಿಸಿದ್ದಾರಾ? ಇದೀಗ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಸಾರ್ವಜನಿಕರಿಂದ ಹಾಗೂ ಪರ್ವವಾಹಿನಿಯಿಂದ ಕೂಡ ಇದೆ. ಬಡವರ ಕಣ್ಣೀರಿನ ಮೇಲೆ ಹಣದ ಆಟ ನಡೆಯುತ್ತಿದ್ದರೆ ಅದರ ಹೊಣೆ ಯಾರು ಎಂಬ ಪ್ರಶ್ನೆ ಈಗ ಜನರದ್ದಾಗಿದೆ. ಕ್ಯಾಮರಾಮನ್ ಸತೀಶ್ ಸನ್ನಕ್ಕಿ ಜೊತೆ ಪರ್ವ ನ್ಯೂಸ್ ಸಂಪಾದಕೀಯ ಸುದ್ದಿ ರಬಕವಿ ಬನಹಟ್ಟಿ.